ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 36 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಪರಶುರಾಂಪುರ ಭಾಗದಲ್ಲಿ ಬರುವಂಥ ಜಮೀನು. ಇನ್ನು ಇದರ ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ನಕಾಶೆ ರೋಡು. ಇಲ್ಲಿಗೆ ಪರಶುರಾಂಪುರ 6 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆ 36 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರು 236 ಕಿಲೋಮೀಟರ್ ಆಗುತ್ತೆ. ಇನ್ನು ಪರಶುರಾಂಪುರದಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ದಾರಿಯಲ್ಲಿ ಬರುವಂಥ ಜಮೀನಿದು. ಇನ್ನು ನಿಮಗೆ ಅಲ್ಲಿ ತೆಂಗಿನ ಮರ ಕಾಣಿಸ್ತಿದಾವಲ್ಲ, ಅದೇ ತಾರ್ ರೋಡು. ಅಲ್ಲಿಂದ ಈ ಜಮೀನಿಗೆ 400 ಮೀಟರ್ ಆಗುತ್ತೆ, ಕರೆಕ್ಟಾಗಿ ಒಂದು 400ರಿಂದ 500 ಮೀಟರ್ ಆಗುತ್ತೆ ತಾರ್ ರೋಡಿಂದ. ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಕೆಲವು ಕಾರಣಾಂತರಗಳಿಂದ ಈ ಜಮೀನನ್ನು ಉಳುಮೆ ಮಾಡೋದನ್ನು ಬಿಟ್ಟಿದ್ದಾರೆ, ಅದರಿಂದ ಈ ಸ್ಥಿತಿಲಿದೆ ನೋಡ್ರಿ. ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್, ಅಂದರೆ ಈ ಥರನೇ ಇದು ಅಣ್ಣ ತಮ್ಮಂದಿರದಿದು. ಅದರ ಪಕ್ಕದಲ್ಲೇ ಇರುವಂಥದ್ದು. ನಿಮಗೆ 7 ಎಕರೆ 20 ಗುಂಟೆ ಸಿಗುತ್ತೆ ಇದರಲ್ಲಿ. ಇನ್ನು ಒಂದು 4-5 ಹುಣಸೆ ಮರ ಕೂಡ ಸಿಗ್ತವೆ ಇದೇ ಜಮೀನಿನಲ್ಲಿ. ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ಮಣ್ಣಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಇನ್ನು ನೀರಿನ ಸ್ಥಿತಿ, ಇಲ್ಲಿ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಿಮಗೆ ಕಾಣಿಸ್ತಾ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಈ ಜಮೀನಿನ ಮಾಲೀಕ ನಾನು ಆರಂಭದಲ್ಲಿ ಹೇಳಿದ್ದೀನಿ, ಕೆಲವೊಂದು ಕಾರಣಾಂತರಗಳಿಂದ ಆಂಧ್ರದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕರ್ನಾಟಕದ್ದು ಜಮೀನು, ಅವರು ಓನರ್ ಆಂಧ್ರದಲ್ಲಿ ಇದ್ದಾರೆ. ಜೊತೆಗೆ ನಿಮಗೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದು ಆಂಧ್ರಕ್ಕೂ ಕರ್ನಾಟಕಕ್ಕೂ ಮಧ್ಯ, ಅಂದರೆ ಇದೇ ಗಡಿ. ನಿಮಗೆ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಆ ಕಡೆಯಿಂದ ಆಂಧ್ರ, ಈ ಕಡೆ ನಿಮಗೆ ಕರ್ನಾಟಕ. ಗಡಿ ಭಾಗದಲ್ಲಿರುವಂಥ 7 ಎಕರೆ 20 ಗುಂಟೆ ಮಾರುವಂಥ ಜಮೀನಿದು. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಭಾಗದಲ್ಲಿ ಜೀವನ ಮಾಡಿದರೆ ಅವರು ನಿಜವಾಗ್ಲೂ ಇದನ್ನು ಸಾಗುವಳಿ ಮಾಡ್ಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡ್ರು. ಅದರಲ್ಲಿ ಒಬ್ಬ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು. ಇದನ್ನು ಕೂಡ ಈಗಾಗಲೇ ಮಾರಾಟ ಆಗಿದೆ, ಬೆಂಗಳೂರಲ್ಲಿ ಯಾರೋ ತೊಗೊಂಡಿದ್ದಾರೆ. ಇದರ ಪಕ್ಕದಲ್ಲೇ 7 ಎಕರೆ 20 ಗುಂಟೆ. ನಿಮಗೆ ಸದ್ಯಕ್ಕೆ ಇದೊಂದೇ ಖಾಲಿ ಇರೋದು ನೋಡ್ರಿ. ಅಲ್ಲಿ ದೂರದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ, ತೆಂಗಿನ ಮರ ಕಾಣುತ್ತೆ ನೋಡಿ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಇಲ್ಲ. ಇನ್ನು ವಿದ್ಯುತ್ತು ಒಂದು ಆ ಭಾಗದಲ್ಲಿ ಅಲ್ಲಿಂದ ಇಲ್ಲಿಗೆ ವಿದ್ಯುತ್ತನ್ನು ತರಬೇಕಾಗತ್ತೆ. ಇನ್ನು ಯಾವುದೇ ರೀತಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ನಾನು ಯಾವ ವಿಡಿಯೋನು ನಮ್ಮ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಲ್ಲ, ಅಂದರೆ MK ಪ್ರಾಪರ್ಟೀಸಲ್ಲಿ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು, ನೀರಿನ ಸ್ಥಿತಿ ಎಲ್ಲವೂ ಕೂಡ ಚೆನ್ನಾಗಿದೆ. ಇನ್ನು ಕೊನೆಯದಾಗಿ 1 ಎಕರೆಗೆ ಈ ಜಮೀನಿಗೆ 7 ಎಕರೆ 20 ಗುಂಟೆ ಮಾರುವಂಥ ಜಮೀನು ಸಿಗದಿದ್ದರೆ ನಿಮಗೆ ಅದರಲ್ಲಿ 1 ಎಕರೆ 8ರಿಂದ 8.5 ಲಕ್ಷ ಆಗ್ಬೋದು. ಅದರ ಮಧ್ಯದಲ್ಲಿ ಕೂತ್ಕೊಂಡ್ರೆ ನೇರವಾಗಿ ಓನರ್ ಯಾವುದೇ ರೀತಿ ತೊಂದರೆ ಇಲ್ಲ, ಮಧ್ಯವರ್ತಿಗಳ ಹತ್ರ ಇರೋದಿಲ್ಲ. ಜೊತೆಗೆ ನಿಮಗೆ ತಾರ್ ರೋಡಿಂದ ಒಂದು 400 ಮೀಟರ್ ಒಳಗಡೆ ಬರಬೇಕಾಗುತ್ತೆ. ಇದೇ ನಕಾಶೆ ರೋಡು. ಈ ಕಡೆ ಜಾಸ್ತಿ ಯಾರೂ ಓಡಾಡಿಲ್ಲ, ಆದ್ದರಿಂದ ಈ ರೀತಿ ಇದೆ ದಾರಿ. ನೀವು ನೀಟಾಗಿ ತಗೊಂಡಾಗ ನೀಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು 1 ಎಕರೆ 8ರಿಂದ 8.5 ಅದರ ಮಧ್ಯದಲ್ಲೇ ಆಗುತ್ತೆ, ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.